ಜೈ ಹಿಂದ್ ಸ್ನೇಹಿತರೆ, ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ. ಸ್ನೇಹಿತರೆ ನೋಡಬಹುದು 2026ರಲ್ಲಿ ಭಾವಿ ಅಗ್ನಿವೀರರಿಗೆ ಮಾದರಿಯ ಪರೀಕ್ಷೆ ಪ್ರತಿ ರವಿವಾರ ನಡೆಸಲಾಗುವುದು ಮತ್ತು ಪ್ರತಿ ಶನಿವಾರ ಡೆಮೋ ರ್ಯಾಲಿ ಕೂಡ ಇರ್ತದ. ನೋಡಬಹುದು ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ಅಭ್ಯರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಲ್ಲಿ ಎಕ್ಸಾಮ್ ಬರೆಯಕತ್ತಾರ. ಇದು 2 ತಿಂಗಳ ತರಬೇತಿ ಅವಧಿ ಇರ್ತದ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಗ್ನಿವೀರ ಹಾಕಿರಿ, ನಿಮ್ಗೆ ಏನಾದ್ರು ಎಕ್ಸಾಮ್ ಅಲ್ಲಿ CET ಸ್ಕೋರ್ ಜಾಸ್ತಿ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಮತ್ತೆ ಫಿಸಿಕಲ್ ಎಕ್ಸಲೆಂಟ್ ಪಾಸ್ ಆಗ್ಬೇಕಾಗಿತ್ತಂದ್ರ ನಮ್ಮ ಅಕಾಡೆಮಿಯ ಪೇಜ್ ಅನ್ನು ಫಾಲೋ ಮಾಡಿ. ಮತ್ತು ಅದ್ರ ಜೊತೆಗೆ ನಿಮಗೆ ಇಲ್ಲಿ ರಿಸಲ್ಟ್ ಕೂಡ 100% ಕೊಡಲಾಗುವುದು. ಹೋದ ರ್ಯಾಲಿಯಲ್ಲಿ ನೋಡಬಹುದು ನಮ್ಮಲ್ಲಿ 1600 ಮೀಟರ್ 4:46 4:45 ಟೈಮಿಂಗ್ ಕೊಟ್ಟೋಗ್ಯಾರ. ಮತ್ತು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡು 135ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಹೋದ ಅಗ್ನಿವೀರ ರ್ಯಾಲಿಯಲ್ಲಿ ಪಾಸ್ ಆಗ್ಯಾರ. ಸೊ ಇವಾಗ ಏನೈತಿ, ಪ್ರತಿಯೊಬ್ಬರು ಈಗ ತಯಾರಿ ನಡೆಸ್ತಾ ಇದ್ದೇವೆ. ನೋಡಬಹುದು ಎಷ್ಟು ಜನ ಇಲ್ಲಿ ವಿದ್ಯಾರ್ಥಿಗಳು ಇದಾರೆ ಮತ್ತು ವಿದ್ಯಾರ್ಥಿನಿಯರು ಅದಾರ ಇಲ್ಲಿ ಎಕ್ಸಾಮ್ ಬರೆಯಕತ್ತಾರ ಮಾದರಿಯ ಪರೀಕ್ಷೆನ. ಸೊ ಎಕ್ಸಾಮ್ ಬರೆಯೋದ್ರಿಂದ ಏನಾಗತ್ತೆ, ನೀವು ನಾಳೆ ಏನು ಅಗ್ನಿವೀರ ಎಕ್ಸಾಮ್ ಬರೀತೀರಿ, ಜೂನ್ 1ರಿಂದ ಜೂನ್ 15ನೇ ತಾರೀಕಿನ ಒಳಗಡೆ ಎಕ್ಸಾಮ್ ಇರ್ತದ. ಸೊ ಇಲ್ಲಿ ಎಕ್ಸಾಮ್ ಬರೆಯೋದ್ರಿಂದ ನಿಮ್ಗೆ ಏನಾಗತ್ತ, ಒಂದು ಧೈರ್ಯ ಬರ್ತದ, ಅತಿ ಹೆಚ್ಚು ಸ್ಕೋರ್ ಆಗ್ತೈತಿ. ಯಾಕಪ್ಪ ಅಂತಂದ್ರೆ ಈ ಮಾದರಿ ಪರೀಕ್ಷೆ ಒಳಗ ನಿಮ್ಗೆ ನಾಳೆ ಎಕ್ಸಾಮ್ನಾಗ ಅವೇ ಕ್ವಶನ್ಗಳು ಬಂದಿರ್ತಾವ. ಸೊ ಇಲ್ಲಿ ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಮತ್ತೆ GK ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಟೋಟಲ್ 50 ಕ್ವಶನ್ ಇರ್ತಾವ. 100 ಮಾರ್ಕ್ಸ್ ಇಂದ ಒಂದು ಕ್ವಶನ್ಕ 2 ಮಾರ್ಕ್ಸ್ ಇರ್ತಾವ. ಸೊ ಯಾರೆಲ್ಲ ಈ ಸಲ ಸ್ಕೋರ್ ಜಾಸ್ತಿ ಮಾಡ್ಬೇಕಾಗಿತ್ತು ಮತ್ತೆ ವರದಿ ಹಾಕೋರು ಇದ್ರಪ್ಪ ಅಂತಂದ್ರ ಮೆಹನತ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ಏನೈತಿ, ನಿಮ್ಮ ಆತ್ಮವಿಶ್ವಾಸ ಮ್ಯಾಗ ನಂಬಿಕೆ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತ. ಸೊ ಯಾಕಪ್ಪ ಅಂತಂದ್ರೆ ನಾವು ರಿಸಲ್ಟ್ ಮಾಡ್ಕೋಬೇಕಪ್ಪ ಅಂತಂದ್ರ 100% ಎಫರ್ಟ್ ಮಾಡ್ಲೇಬೇಕು ನಾವು. ಬಟ್ ನಾವು ಯಾವತ್ತೂ ಡೌನ್ ಹೊಡ್ಯಕ್ ಹೋಗ್ಬಾರ್ದು. ನಾವು ಎಲ್ಲಿವರೆಗೆ ಡೌನ್ ಇರ್ತೀವಿ, ಅಪ್ಲಿಕೇಶನ್ ಹಾಕ್ತಿವಿ, ಎಕ್ಸಾಮ್ ಅಂದಾಗ ಓದ್ತೀವಿ, ಆಮೇಲೆ ನೋಡೋಣ ಇಂಥ ವಿಚಾರಗಳು ಇದ್ದು ಅಂದ್ರ ತೆಗೀರಿ. ಇವಾಗಿಂದ ದೃಢ ನಿರ್ಧಾರ ತಗೋರಿ. ದೃಢ ನಿರ್ಧಾರ ತಗೊಂಡ ಸ್ಟಡಿ ಮಾಡ್ರಿ, ಹಾರ್ಡ್ ವರ್ಕ್ ಮಾಡ್ರಿ. ನೋಡ್ಬೋದು ಇವತ್ತ ಬೇರೆ ಬೇರೆ ಜಿಲ್ಲೆಯಿಂದ ಬಂದಾರ. ಯಾವ ಜಿಲ್ಲೆಯಿಂದ ಬಂದಾರ ಕೇಳೋಣ ಅಂತ ಅವ್ರಿಗೆ ಕೂಡ. ಯಾವ ಡಿಸ್ಟ್ರಿಕ್ಟ್ ಅಪ್ಪಿ ನಿಮ್ದು? ಹೆಂಗೈತೆ ಎಕ್ಸಾಮ್ ಇವತ್ತ? ಚಲೋ ಅದ? ಖುಷಿ ಆಗತ್ತ? ಕಾನ್ಫಿಡೆಂಟ್ ಬಂದೈತಲ್ಲ? ಓಕೆ. ಅಪ್ಪಿ ನಿಮ್ದು ಯಾವೂರು? ಗದಗ ಸರ್. ಗದಗ. ಎಷ್ಟ್ ದಿನ ಆಯ್ತು ಬಂದು? ನಾ ಬಂದ್ 10 ದಿನ ಆಯ್ತು. 10 ದಿನ ಆಯ್ತಾ? ಎಕ್ಸಾಮ್ ಹೆಂಗ ಈಸಿ ಅನ್ಸತೈತಿ? ಈಸಿ ಅನ್ಸತ್ ಸರ್. ಈಸಿ ಅನ್ಸತೈತಿ. ಕ್ಲಾಸಸ್ಗಳು ಎಲ್ಲ ತಿಳಿತಾವ? ಚಲೋ ಐತಿ ಸರ್. ಚಲೋ ಐತಲ್ಲ? ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತೈತಿಲ್ಲ? ಒಳ್ಳೆ ನೆಕ್ಸ್ಟ್ ಗದಗ ಹೋಗ್ಬೇಕಾದ್ರೆ ವರದಿ ಹಾಕೊಂಡ್ ಹೋಗ್ಬೇಕಾ? ಹಾಕೊಂಡ್ಬೇಕಿಲ್ಲ? ಇಲ್ಲಿ ಫಿಸಿಕಲ್ ಟ್ರೈನಿಂಗ್ ಹೆಂಗೈತಪ್ಪಿ? ಬೆಂಕಿ ಐತಿ ಸರ್. ಬೆಂಕಿ ಅದ. ಮತ್ತೆ ಇಲ್ಲಿ ಊಟ ವಸತಿ ಎಲ್ಲ ಸೆಟ್ ಆಗೈತಿ ನಿಮ್ಗ? ಸೆಟ್ ಆಗೈತಿ ಊಟ ಸರ್. ಹೆಂಗೈತಪ್ಪಿ ಇಲ್ಲಿ? ನಮ್ಗ್ ಮನ್ಯಾಗ ಕೊಡೋಂಗ ಸಿಗತೈತಿ ಸರ್ ಇಲ್ಲಿ ಊಟ. ಖರೆ? ನಿಜವಾಗ್ಲು. ಯಾಕಂದ್ರೆ ನೆಕ್ಸ್ಟ್ ನಿಮ್ ಸೀನಿಯರ್ಗಳು ಬರ್ತಿರ್ತಾರ, ಜೂನಿಯರ್ಸ್ಗಳು ಬರ್ತಿರ್ತಾರೆ. ಯಾಕಂದ್ರೆ TR ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಬರ್ರಿ, ಇಲ್ಲಿ PT ಎಲ್ಲಾ ಚಲೋ ಐತಿ. ನೀವು ವರದಿ ಹಾಕಿರಂತಂದ್ ಕಾನ್ಫಿಡೆನ್ಸ್ ಕೊಡ್ಬೋದು. ಹೌದಾ? ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ ನೋಡ್ಬೋದು, ನಮ್ಮ ವಿದ್ಯಾರ್ಥಿಗಳು ಮಾತಾಡಿದ್ರು. ಇಲ್ಲಿ TR ಅಲ್ಲಿ ಕೂಡ ತಯಾರಿ ಮಾಡ್ತೀವಿ, ಮತ್ತು ಅದ್ರ ಜೊತೆಗಿನ ಅಗ್ನಿವೀರ ತಯಾರಿ ಕೂಡ ಮಾಡ್ತೀವಿ, ಮತ್ತು SSGD ಕೂಡ ತಯಾರಿ ಮಾಡ್ತೀವಿ. WMP ಯಾರು ಅಪ್ಲಿಕೇಶನ್ ಹಾಕಿರಿ ಮಹಿಳಾ ಅಭ್ಯರ್ಥಿಗಳು, ಅವ್ರಿಗೆ ಕೂಡ ಇಲ್ಲಿ CET ತಯಾರಿ ಮತ್ತು ಫಿಸಿಕಲ್ ತಯಾರಿ ಮಾಡಿಸ್ತೀವಿ. ಮತ್ತು ಗರ್ಲ್ಸ್ ಕೂಡ ಸಪ್ರೇಟ್ PG ಇರ್ತದ, ಮತ್ತು ಬಾಯ್ಸ್ ಕೂಡ ಸಪ್ರೇಟ್ PG ಇರ್ತದೆ. ಇಲ್ಲಿ ವೈಯಕ್ತಿಕ ಕಾಳಜಿಯಿಂದ ಇಲ್ಲಿ ತಗೊಂಡು ನಿಮ್ಗೆ ಏನ್ ಮಾಡ್ತೀವಿ, 100% ರಿಸಲ್ಟ್ ಕೊಡ್ತೀವಿ. ಯಾರೆಲ್ಲ ನಮ್ಮ ಚಾನಲ್ ಅಲ್ಲಿ ಹೊಸಬ್ರು ಇದ್ರಿ, ಫಾಲೋ ಮಾಡ್ಕೋರಿ. ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಜೈ ಹಿಂದ್, ವಂದೇ ಮಾತರಂ.